ಮಾರುತಿ 800 ಅದು. ಹಾಂ ಸರ್. ಓಕೆ, ಯಾವ್ದು ಮಾಡಲು ಸರ್ ಇದು? ಸರ್ 93 ಸರ್ ಗಾಡಿ ಇದು. 1993. 93 ಸರ್ ಗಾಡಿ ಇದು. ಓಕೆ, ಇದೆ ಆಟೋಮೆಟಿಕಾ? ಸರ್ ಸರ್ ನನಗೂ ಗೊತ್ತಿರಲಿಲ್ಲ ಸರ್ ಇದು ಆಟೋಮೆಟಿಕ್ ಗಾಡಿ ಇದೆ ಅಂತ ಅಂದ್ಬಿಟ್ಟು. ಹಾಂ. ಡೇ ಒನ್ನಿಂದನೂ ಅದು ಆಟೋಮೆಟಿಕ್ ಸರ್ ಗಾಡಿ ಇದು. ಹಾಂ ಹಾಂ, ಅಂದರೆ ಈಗ ಡೇ ಆಟೋಮೆಟಿಕ್ ಒನ್ನಿಂದನೇ. ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ನು? ಸರ್ ರನ್ನಿಂಗ್ ಸರ್ ಅದು ನೋಡಿ ಈಗ ಸ್ಟಾರ್ಟ್ ಮಾಡೋಕೆ ಬಂದೆ ಸರ್. ಈಗ 15 ದಿನ ಆಗಿತ್ತು ಸ್ಟಾರ್ಟ್ ಮಾಡಿ ನನ್ನ ಗಾಡಿನ. ಹಾಂ. ಫೋಟೋ ಕಳಿಸ್ಬಿಟ್ಟು ಗಾಡಿ ಕುತ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸರ್. ಗಾಡಿನ ಸ್ಟಾರ್ಟ್ ಮಾಡಿ ಇದು ಮಾಡ್ತಾ ಇದ್ದೀನಿ. ಓಕೆ ಓಕೆ. ಅದೊಬ್ಬರು ತಾತಪ್ಪ ಆದ್ರವತ್ತು ಇತ್ತು ಸರ್ ಗಾಡಿ, ಅಪಾರ್ಟ್ಮೆಂಟಲ್ಲಿ ಇತ್ತು ಸರ್ ಗಾಡಿ ಇದು. ಹಾಂ. ಸರ್ ಅವರು ಹೇಳಿದ ಮಟ್ಟಿಗೆ ನನಗೆ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಸರ್ ಬರೀ ಒಂದು 300 ಇಂದ 400 ಗಾಡಿ ಇರ್ತದೆ ಸರ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಗಾಡಿ ಹಾಂ. ಆಲ್ ಓವರ್ ಇಂಡಿಯಾದಲ್ಲಿ. ಓಕೆ ಓಕೆ. ಒಬ್ರು ಫೇಸ್ಬುಕ್ಕಲ್ಲಿ ಒಬ್ರು ಹಾಕಿದ್ದಾರೆ ಸರ್, ಯಾರೊಬ್ರು ಮುಸ್ಲಿಂ ಸರ್ ಹಿಂಗೆ ಒಬ್ರು ಹಾಕಿದ್ರು. 2,07,000 ರೂಪಾಯಿ ಪೋಸ್ಟ್ ಮಾಡಿದ್ದಾರೆ ಸರ್ ಒಬ್ರು. ಹಾಂ ಹಾಂ. ಅವ್ರಿಗೆ ನಾನು ಮೆಸೇಜ್ ಮಾಡಿದೆ, ಅವರು ನನಗೆ ಫೀಡ್ಬ್ಯಾಕ್ ಮಾಡಿಲ್ಲ, ಮೆಸೇಜ್ ಏನು ರಿಪ್ಲೈ ಮಾಡಿಲ್ಲ. ಫೇಸ್ಬುಕ್ಕಲ್ಲಿ ಇನ್ನೂ ಇದೆ ನೋಡಿ ಆಟೋಮೆಟಿಕ್ ಗಾಡಿ, ಒಂದೇ ಒಂದು ಗಾಡಿ ಇದೆ, ಒಂದು ಪೋಸ್ಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ಓಕೆ. ಅದಾದಮೇಲೆ ನಾನು ಅದೇ ನಮ್ಮ ಫ್ರೆಂಡ್ ಹತ್ರನೇ ಇತ್ತು, ಫ್ರೆಂಡ್ ಅವರ ತಾತನ ಹತ್ರ ಇತ್ತು ಗಾಡಿ ಇದು. ಈಗ ಒಂದು 1 ಮಂತ್ ಆಯ್ತು ಸರ್ ತಗೊಂಡು ಗಾಡಿನ ಇದನ್ನ. ಓಕೆ, ಎಷ್ಟು ಜನ ಓನರ್ ಆಗಿದೆ ಸರ್ ಅದಕ್ಕೆ? ಇದು 3ನೇ ಓನರ್ ಸರ್ ಗಾಡಿ ಇದು. ಓಕೆ. ಅವರು ಅದು RC ಕಾರ್ಡ್ ಕಳೆದಾಕಿದ್ದಾರೆ. ಅವ್ರು ಬಂದು RTO ಬಂದು ಎಲ್ಲ ಸೈನ್ ಹಾಕಿ ಎಲ್ಲ ಮಾಡಿಸ್ಕೊಡ್ತಾರೆ. ಅದು ಎಲ್ಲ ಅಮೌಂಟ್ ಕೊಟ್ಟಿದ್ದೀನಿ, 28,000 ರೂಪಾಯಿ ಅಮೌಂಟು, 20,000 ರೂಪಾಯಿ ಕಟ್ಟಿದ್ದೀನಿ ನಾನು. ಓಕೆ. ಅದು ಮಾಡಿಸ್ಬೇಕು ಸರ್. ಇನ್ನು ಅದೇ ಒಂದು ತಿಂಗಳು ಟೈಮ್ ತೊಗೊಳುತ್ತೆ ಅದು. ಹಾಂ ಹಾಂ ಹಾಂ. RC ಕಾರ್ಡ್ ಎಲ್ಲ ಬರೋದಕ್ಕೆ ಒಂದು ತಿಂಗಳು ಟೈಮ್ ತೊಗೊಳುತ್ತೆ ಸರ್ ಗಾಡಿ. ರನ್ನಿಂಗಲ್ಲಿ ಇದೆ ಸರ್ ಗಾಡಿ. ಓಕೆ. ರನ್ನಿಂಗಲ್ಲಿ ಇದೆ. ಟೈರ್ ಎಲ್ಲ ಹಂಗಿದೆ ಸರ್ ಗಾಡೀಲಿ? ಸರ್ ಹೊಸ ಟೈರು ಸರ್ ಅದು. ಓಕೆ. ಹೊಸ ಟೈರು, ಹಾಂ. ಹೊಸ ಬ್ಯಾಟ್ರಿ ಇದೆ. ಹೊಸ ಬ್ಯಾಟ್ರಿ ಅಂದರೆ ಆಲ್ಮೋಸ್ಟ್ ಒಂದು 8 ಮಂತ್ಸ್ ಓಲ್ಡ್ ಅಷ್ಟೇ ಸರ್ ಬ್ಯಾಟ್ರಿ. 8 ಮಂತ್ಸ್ ಆಗಿದೆ ಬ್ಯಾಟ್ರಿ ಹಾಕಿ. ಹಾಂ. ಸರ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹ್ಞೂ. ಸ್ವಲ್ಪ ಕಾಸ್ಮೆಟಿಕ್ಸ್ ಸ್ವಲ್ಪ ಕೆಲಸ ಇದೆ ಸರ್, ಕಾಸ್ಮೆಟಿಕ್ಸ್ ಸ್ವಲ್ಪ ಕೆಲಸ ಇದೆ. ನೋಡಿ ಸೀಟ್ ಕವರ್ ಕೊಡ್ತಾ ಇದ್ದೀನಿ, ಅದೊಂದು 4,000 ರೂಪಾಯಿ ಹೇಳಿದ್ರು ಸೀಟ್ ಕವರು. ಓಕೆ. ಅದೊಂದು ಸೀಟ್ ಕವರ್ ನಾಳೆ ತೊಗೊಂಡೋಗಿ ಹಾಕ್ಸ್ತಾ ಇದ್ದೀನಿ. ಈಗ ಅಂದರೆ ತಗೊಳ್ಳೋರಿಗೆ ಸ್ವಲ್ಪ ಖರ್ಚಿದೆಯಾ ಸರ್? ಎತ್ಕೊಂಡ್ರೆ ಅದೇ ಸ್ವಲ್ಪ ಖರ್ಚು ಮಾಡಿದ್ರೆ ಸ್ವಲ್ಪ ರೇರ್ ವೆಹಿಕಲ್ ಸರ್, ತುಂಬಾ ರೇರಲ್ಲಿ ರೇರೆಸ್ಟ್ ವೆಹಿಕಲ್, ಗಾಡಿ ಸಿಗೋದಿಲ್ಲ. ಇಲ್ಲೇದ್ರೆ ಈ ಗಾಡಿ ಬರೀ 15,000 20,000 ರೂಪಾಯಿ ಅಷ್ಟೇ ಸರ್ ಗಾಡಿ ಇದು. ಹೌದು ಹೌದು ಹೌದು. 15,000 20,000 ರೂಪಾಯಿ ಅಷ್ಟೇ ಸರ್ ಗಾಡಿ ಇದು. ಇನ್ನೊಂದು 97 ಒಂದು ಗಾಡಿ ಒಂದು ಬಂದಿದೆ, ಅವರೊಂದು 75 ಕೊಟ್ಟು, ಅದು ರೆಡ್ ಕಲರ್ ಗಾಡಿ ಚೆನ್ನಾಗಿದೆ. ಅದು ಅಪಾರ್ಟ್ಮೆಂಟಲ್ಲೇ ಇದೆ. ಅದು ಕೊಡ್ತೀನಿ ಅಂತಾರೆ, ಒಂದ್ಸರಿ ಕೊಡಲ್ಲ ಅಂತಾರೆ ಸರ್. ಇನ್ನೊಂದು 88 ಒಂದು ಇದೆ ಸರ್ ನನ್ನ ಹತ್ರ, ಒಂದು ಫ್ರೆಂಡ್ ಹತ್ರ ಇದೆ ಗಾಡಿ. ಅದು ನಮ್ಮ ಹತ್ರ ಇದ್ದಿದ್ದು ಸರ್. ಸರ್ ಅದು ಟಿಲ್ ನೋವೋದು ಕಂಪ್ನಿ ಶೋರೂಮ್ ಪೇಂಟಲ್ಲೇ ಇದೆ ಸರ್ ಗಾಡಿ. ಅದು ತುಂಬಾ ಅದ್ಭುತವಾಗಿದೆ ಸರ್ ಗಾಡಿ. ಸರ್ ಗಾಡಿ ಒಂದು 50,000 ಮೇಲೆ ಗಾಡಿನ ಹೊಡಿಲ್ಲ ಸರ್ ಗಾಡಿ ಅದು. ಗಾಡಿ ಇರೋದು ಎಲ್ಲಿ ಸರ್ ಇದು? ಸರ್ ಇದು ಎಲ್ಚಿನಲ್ಲಿ ಸರ್, ಇದು ಕನಕಪುರ ಮೇನ್ ರೋಡ್. ಬೆಂಗಳೂರಾ? ಹಾಂ, ಬೆಂಗಳೂರು. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ ಗಾಡಿ ರೇಟು ನನಗೆ ಸರ್, ನಾನು 1,000 ಕೊಟ್ಟು ತೊಗೊಂಡೆ ಸರ್ ಗಾಡಿ ಅದನ್ನು. ಅದು 1,000 ಕೊಟ್ಟು ತೊಗೊಂಡಿದ್ದೀನಿ. ಅದೇ 20,000 ರೂಪಾಯಿ ಅಲ್ಲಿ ಕಟ್ಟಿದ್ದೀನಿ ನಾನು, RTO ಕೊಟ್ಟಿದ್ದೀನಿ. ಅದು ಒಂದು 25,000 30,000 ರೂಪಾಯಿ ಕ್ಲಿಯರಾಗಿ ರೆಡಿ ಮಾಡಿ ಸರ್. ಫುಲ್ಲು ಜಬರ್ದಸ್ತ್ ಆಗ್ಬಿಡುತ್ತೆ ಗಾಡಿ. ಇಂಜಿನ್ ಎಲ್ಲ ಏನು ತೊಂದರೆ ಸರ್, ಅದ್ರ ಬಗ್ಗೆ ಇಂಜಿನ್ ಏನೋ ಒಂದು ಕಂಪ್ಲೇಂಟ್, 1 ರೂಪಾಯಿ ಕಂಪ್ಲೇಂಟ್ ಇಲ್ಲ. ಶಾಕ್ ಸರ್ ಅದೆಲ್ಲ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿದೆ. ಶಾಕ್ಸ್ ಎಲ್ಲ ಏನೊಂದು ಕಂಪ್ಲೇಂಟ್ ಇಲ್ಲ. ಓಕೆ. ಅಷ್ಟೇ ಸರ್. ಅದು ಬಿಟ್ಟರೆ ಫ್ಲೋರ್ ಮ್ಯಾಟು, ಅದೇ ಇದೊಂದು ವಿಂಡೋಸ್ ವೈಸರ್ ಅದೊಂದು ತೊಗೋಬೇಕು. ಅದೊಂದು ನೆಕ್ಸ್ಟ್ ವೀಕ್ ಹಂಗೆ ಸಣ್ಣ ಪುಟ್ಟದ್ದು ಸ್ವಲ್ಪ ಅದೇ ಹತ್ರ ಅಮೌಂಟ್ ಯಾವಾಗ ಬರುತ್ತೋ ಅವಾಗ ಹೊರದು ಮಾಡಿಸ್ಕೊತಾ ಇದ್ದೀನಿ ಸರ್, ಅಷ್ಟೇ ನಾನು. ಓಕೆ. ಈಗ ಅಂದರೆ ಟೋಟಲ್ ಎಷ್ಟು ಹೇಳ್ತಾರೆ ಗಾಡಿ ರೇಟು? ಒಂದು 1.5 ಹೇಳ್ತೀನಿ ಸರ್. ಒಂದು 5-10 ಹೆಚ್ಚು ಬಂದರೆ ನಾನು ಬೇಕಾದ್ರೆ ಡ್ರಾಪ್ ಮಾಡ್ತೀನಿ ಸರ್. ನಾನು ಅದೇ RC ಕಾರ್ಡ್ದೊಂದು ಅಲ್ಲ, ಅದು ಬಂದಮೇಲೆ ಬೇಕಾದ್ರೆ ನಾನು ಕೊಡ್ತೀನಿ. ಬೇಕಾದ್ರೆ RC ಕಾರ್ಡ್ ಮಾಡಿಸ್ಬೇಕಲ್ಲ ಅದನ್ನು. ಅದೊಂದು 1 ಮಂತ್ 1.5 ಮಂತ್ ತೊಗೊಳೋ ಸರ್ ಅದು RC ಕಾರ್ಡ್ ಬರೋಕ್ಕೋಸ್ಕರ. ಓಕೆ ಓಕೆ. ಸ್ಮಾರ್ಟ್ ಕಾರ್ಡಿಗೆ ಇವತ್ತು FC ಎಲ್ಲ ಮಾಡಿಸ್ಬೇಕಲ್ಲ ಸರ್. ಹಾಂ ಸರಿ ಸರ್. ಅಂದರೆ ಈಗ FC ಒಂದು ಡ್ಯೂ ಇದೆ, FC ಇನ್ಸೂರೆನ್ಸು ಡ್ಯೂ ಇದೆ? ಹಾಂ ಸರ್, ಇನ್ಸೂರೆನ್ಸು ಎಲ್ಲ ಸೇರಿಸಿನೇ ಎಲ್ಲ ಒಂದು ಅವರು 28,000 ರೂಪಾಯಿ ಹೇಳಿದ್ರು. ಓಕೆ. ನಾನು 20 ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು, ಅವ್ರು RTOಗೆ ಬಂದು ಸೈನ್ ಹಾಕ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದಾರೆ ಅವರು ಗಾಡಿ ಓನರು. ಓಕೆ. ಈಗ ಅಂದರೆ ನೀವು ಎಲ್ಲ ಹೊಸ್ದಾಗಿ ನೀವು ಮಾಡಿಸ್ಕೊಡ್ತಾರೆ FC ಇನ್ಸೂರೆನ್ಸು? ಹಾಂ, ಅದೇ ನಾನೇ ಮಾಡಿಸ್ಕೊಡ್ತೀನಿ ಸರ್. ಎಲ್ಲ ಮಾಡಿಸಿ ನಮ್ಗೆ ನಿಮ್ಮ ಕೈ ಹ್ಯಾಂಡ್ ಓವರ್ ಕೊಡ್ತೀನಿ. ಇಲ್ಲ ಅಂತಾರೆ ಒಂದು ಅಮೌಂಟ್ ಇಷ್ಟು ಅಂತ ಇಟ್ಕೊಂಡು ಬೇಕಾದ್ರೆ ನಾನು ಎಲ್ಲ ಇದು ಮಾಡ್ಕೊಡ್ತೀನಿ. ಬೇಕಾದ್ರೆ ಎಲ್ಲ ಆದಮೇಲೆ ಬೇಕಾದ್ರೆ ಕೊಡೋದ್ರೆ ಆ ಥರನೂ ಓಕೆ ಸರ್. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ? ಚೆನ್ನಾಗಿದೆ ಸರ್. ಏನಿಲ್ಲ ಸರ್. ಆ್ಯಕ್ಚುಲಿ ಇದು ಸರ್ ನಮ್ಮ ಮಾಂಡವಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ವರ್ಕ್ ಮಾಡ್ತಾರೆ.
ಹ್ಞೂ ಫಸ್ಟ್ ಅವ್ರು ಕೇಳಿದೆ ಈ ಥರ ಆಟೋಮೆಟಿಕ್ ಇದೆ ಅಂತಂದೆ. ಸರ್ ಆಟೋಮೆಟಿಕ್ ಕೇಳಿಲ್ಲ ಸರ್ ಗಾಡಿ ಅಂತಂದ್ರು. ಅದೇ ಅದೇ ತುಂಬ ರೇರ್ ಅದು ಅಂದ್ರೆ ಗಾಡಿ ಅವಾಗಲೇ ಸಿಗಲ್ಲ. ಅದು ಒಂಥರ ನೋಡಿ ಸರ್ 90s ಒಂಥರ ಪೋಲೋ ಗಾಡಿ ಸರ್ ಇದು. ಹ್ಞೂ 90s ಬಿಟ್ಟಿದ್ದಾರೆ ನೋಡಿ ಅದನ್ನು. ಓಕೆ ಓಕೆ. ಅದಾದ್ಮೇಲೆ ಬಂತು ಅದು ಝೆನ್ನಲ್ಲೆಲ್ಲ ಆಟೋಮೆಟಿಕ್ ಎಲ್ಲ ಬಿಟ್ಟರೆ ಮತ್ತೆ 2000 ಮೇಲೆ ಬಂತು ಸರ್ ಅದೆಲ್ಲ. ಹ್ಞೂ 2000 ಮಾಡಲ್ ಮೇಲೆ ಬಂತು ಗಾಡಿ ಅದು. ಓಕೆ ಓಕೆ. 93 ಇನ್ನೊಂದು ಸರ್ ಸಿಸ್ಟಮೇ ಹಾಕ್ಸಿಲ್ಲ. ಇದೇ ಓಪನ್ ಡ್ಯಾಶ್ ಬೋರ್ಡ್ ಅಲ್ಲಿ ಅದನ್ನು ಓಪನೇ ಮಾಡಿಸಿಲ್ಲ ಅವರು. ಹಾಂ ಆಮೇಲೆ ಲೆಫ್ಟ್ ಮಿರರೇ ಹಾಕ್ಸಿಲ್ಲ ಅವರು. ಹಂಗೆ ಇಟ್ಕೊಂಡಿದ್ದಾರೆ, ಅದು ಹಂಗೆ ಕಾಪಾಡ್ಕೊಂಬಂದವ್ರೆ. ಓಕೆ. ಅದು ಇದು 68 ತೋರಿಸಿದೆ ಸರ್ ಇದು ಕಿಲೋಮೀಟ್ರು. ಅದನ್ನು ಟ್ರಿಪ್ ಆಗಿರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಅದು 1 ಲಕ್ಷ ಮೇಲೆ ಟ್ರಿಪ್ ಆಗಿದೆ ಅಂತದೆ. ಓಕೆ ಓಕೆ. ಹಾಂ ಸರಿ ಸರ್ ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಇದು ಗಾಡಿ ಓನರ್ ನಂಬರ್ ಅಲ್ಲ. ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದರೂ ಈ ಗಾಡಿ ಅಂದರೆ ಆಟೋಮೆಟಿಕ್ ಯಾರಾದರೂ ಮಾರುತಿ 800 ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.